ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಆತ್ಮೋಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಸುಖ ಇರಲಿ ದುಃಖವಿರಲಿ, ಇದು ಭಗವಂತನು ಕೊಟ್ಟಿದ್ದು ಮತ್ತೆ ನನ್ನ ಕರ್ಮ ಇದು. ಆದ್ದರಿಂದ ಬೇರೆಯವರನ್ನು ದೂಷಿಸಿ, ಬೇರೆಯವರ ಜೊತೆ ಜಗಳ ಆಡಿ, ಬೇರೆಯವರು ನೀನು ನನಗೆ ಕೊಡಲಿಲ್ಲ ಅಂತ ಅವರ ಮೇಲೆ ದೂರು ಹೊರಿಸಿ ಯಾವ ಪ್ರಯೋಜನವೂ ಇಲ್ಲ. ಭಗವಂತನನ್ನು ನಾವು ಧ್ಯಾನ ಮಾಡಿ ಭಗವಂತನ ಎಲ್ಲವನ್ನು ನಡೆಸ್ತಾ ಇದ್ದಾನೆ ಅನ್ನೋಂತಹ ಸತ್ಯವನ್ನು ತಿಳಿದ ಮೇಲೆ ಬೇರೆಯವರಿಂದ ನಮಗೇನಾಗಬೇಕಾಗಿದೆ, ಇದನ್ನು ಅರ್ಥ ಮಾಡಿಕೊಂಡು ಎಲ್ಲವನ್ನು ಸಮವಾಗಿ ನೋಡುವಂಥವನು, ಸುಖವಾಗಲಿ ದುಃಖವಾಗಲಿ ಏನೇ ಆಗಲಿ ಸಮವಾಗಿ ಇರುವಂಥವನು ಯಾವಾಗಲೂ ನನ್ನಲ್ಲಿ ಇರ್ತಾನೆ. ಅವನಿಗೆ ನಾಶ ಅನ್ನೋದೇ ಇರೋದಿಲ್ಲ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷೆ. ಇಂದು 31ನೇ ತಾರೀಕು ಮಂಗಳವಾರ, ತ್ರಯೋದಶಿ ತಿಥಿ ಹಾಗೂ ಇಂದು ತ್ರಯೋದಶಿ ಮತ್ತು ಉಪರಿ ಚತುರ್ದಶಿ ತಿಥಿ ಹಾಗೂ ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಪೂರ್ವ ಫಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರ. ಹೀಗಾಗಿ ಇವತ್ತು ಎಲ್ಲರ ಜೊತೆಗೂ ಕೂಡ ಬಹಳನೇ ಸಾಮರಸ್ಯವಾಗಿ ಮಾತಾಡೋಣ ಅನ್ನುವಂತಹ ಮನೋಭಾವನೆ ಎಲ್ಲರಿಗೂ ಇರುತ್ತೆ. ಮಿತ್ರತ್ವಗಳು ಬಹಳ ಚೆನ್ನಾಗಿ ಇವತ್ತು ಫಲವನ್ನು ಕೊಡುತ್ತವೆ. ಮೇಷರಾಶಿಯವರಿಗೆ ಇವತ್ತು ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಹೆಂಗಸರಿಂದ ನಿಮಗೆ ಅಷ್ಟೊಂದು ಕೋಆಪರೇಷನ್ ಅಥವಾ ಸಹಕಾರ ಸಿಗೋದಿಲ್ಲ. ಆದ್ದರಿಂದ ಗೌರವ ಘನತೆಗೆ ಪ್ರೇಮ ಪ್ರೀತಿ ಪ್ರಕರಣದಲ್ಲಿ ಧಕ್ಕೆಯಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಇವತ್ತು ಹೆಂಗಸರು ಸ್ವಲ್ಪ ಇರ್ಸುಮುರ್ಸು ಮಾಡ್ಕೊಳ್ತಾ ಇರ್ತಾರೆ. ಅವರನ್ನು ಸರಿಯಾದ ರೀತಿಯಲ್ಲಿ ನೀವು ನಡೆಸಿಕೊಳ್ಳಬೇಕಾಗುತ್ತೆ. ಮನೆಯ ಜವಾಬ್ದಾರಿಗಳು ತುಂಬ ಜಾಸ್ತಿ ಇರುತ್ತೆ. ಆಸ್ತಿ ಪಾಸ್ತಿ ಬಿಸ್ನೆಸ್ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ತಲೆ ಜಾಸ್ತಿ ಕೆಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ, ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು ಮತ್ತು ಯಾರ್ಯಾರು ಇಂಟರ್ನೆಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಮಾಧ್ಯಮಗಳು, ಜರ್ನಲಿಸಂ, ಟಿವಿ ಮಾಧ್ಯಮಗಳಲ್ಲಿದ್ದೀರಿ ನಿಮಗೆಲ್ಲರಿಗೂ ಅತಿ ಹೆಚ್ಚಿನ ಯಶಸ್ಸು. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ಸಂತಸದ ವಾತಾವರಣ ಏನೋ ಮೂಡುತ್ತೆ. ಆದರೆ ಹೆಂಗಸರ ಜೊತೆ ನೀವು ಬಹಳ ಸರಿಯಾದ ರೀತಿಯಲ್ಲಿ ಸಮತೋಲಿತ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿದರೆ ಮನೆಯಲ್ಲಿ ಅತಿ ಹೆಚ್ಚಿನ ನೆಮ್ಮದಿ, ಸಿಹಿಯಾದ ಊಟ ಮತ್ತು ಬಹಳನೇ ಸುಖಕರವಾದಂತಹ ಸಂದರ್ಭಗಳನ್ನು ಮನೆಯಲ್ಲಿ ಇವತ್ತು ನೋಡ್ತೀರಿ. ಸಿಂಹರಾಶಿಯವರಿಗೆ ಶತ್ರುನಾಶ, ಶತ್ರುಧ್ವಂಸ, ಜಯ ಪ್ರಾಪ್ತಿ, ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿ. ನಿಮ್ಮ ರಾಶಿಯಲ್ಲಿ ಚಂದ್ರ ಪ್ರವೇಶ ಮಾಡಿದ್ದಾನೆ. ಶುಕ್ರ ಕೂಡ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಯಾರು ನಿಮ್ಮನ್ನು ತಪ್ಪಾಗಿ ಗ್ರಹಿಸಿದ್ರು ಅವರೆಲ್ಲರೂ ವಾಪಸ್ ಬಂದು ಕ್ಷಮೆ ಕೇಳುವಂತಹ ದಿವಸ. ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನೆಯಲ್ಲಿ ನಿಮಗೆ ಮುಖ್ಯವಾದಂತಹ ಕೆಲವು ಮಿತ್ರತ್ವ ಸಂಬಂಧಗಳಲ್ಲಿ ಒಡಕು ಕಾಣಬಹುದು. ಮನಸ್ಸಿಗೆ ಬೇಸರವಾಗಬಹುದು. ಆಧ್ಯಾತ್ಮಿಕತೆಯಿಂದ ಮನಸ್ಸಿಗೆ ನೆಮ್ಮದಿ. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ ಬಹಳನೇ ಇವತ್ತು ಧನಾಗಮ ಮತ್ತು ಧನಲಾಭವನ್ನು ನೀವು ನೋಡ್ತೀರಿ. ನೆಟ್ವರ್ಕ್ ಈಸ್ ನೆಟ್ವರ್ತ್. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ವೇನೋ ಪ್ರಾಪ್ತಿಯಾಗುತ್ತೆ. ಆದರೆ ನಿಮ್ಮ ಯಶಸ್ಸನ್ನು ತಾಳದೇ ಇದ್ದಂಥವರು ಕೆಲವರು ಇರ್ತಾರೆ. ಅಂಥವರಿಂದ ಇವತ್ತು ಕಿರುಕುಳ ಜಾಸ್ತಿ ಆಗಬಹುದು. ಹೆಂಗಸರಿಂದ ಸ್ವಲ್ಪ ತೊಂದರೆ ಜಾಸ್ತಿನೇ ಆಗಬಹುದು. ಆದ್ದರಿಂದ ಹೆಂಗಸರನ್ನು ಸರಿಯಾದ ಗೌರವಾನ್ವಿತ ರೀತಿಯಲ್ಲಿ ನಡೆಸಿಕೊಳ್ಳಬೇಕು. ಧನುರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ಕ್ಲೇಶಗಳಿಂದ ಪರಿಹಾರ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ. ಹೆಂಗಸರ ಮೂಲದಿಂದ ಇವತ್ತು ಮನಸ್ಸಿಗೆ ನೋವಾಗೋದಿದೆ. ಹೆಂಗಸರನ್ನ ಗೌರವಾನ್ವಿತವಾಗಿ ನಡೆಸಿಕೊಳ್ಳದೆ ಹೋದರೆ ನಿಮ್ಮ ರೆಪ್ಯೂಟೇಷನ್ ಸ್ಟೇಟಸ್ಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಧ್ಯಾನಾದಿಗಳಿಂದ ಇವತ್ತು ಕಳೆದು ಬಿಡಿ. ಮನಸ್ಸಿಗೆ ಇವತ್ತು ನೆಮ್ಮದಿ ಇರೋದಿಲ್ಲ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕುಂಭರಾಶಿಯವರು ಗಂಡಸರಿಗೆ ಇವತ್ತು ಹೆಂಗಸರ ಮೂಲದಿಂದ ಸ್ವಲ್ಪ ಅಸಮಾಧಾನ ಆಗಬಹುದು. ಗೌರವಾನ್ವಿತವಾಗಿ ನಡೆಸ್ಕೋಬೇಕು. ಕುಂಭರಾಶಿಯ ಹೆಂಗಸರಿಗೆ ಇವತ್ತು ಪ್ರೀತಿ ಪಾತ್ರದಿಂದ ನೆಮ್ಮದಿ ಪ್ರಾಪ್ತಿ. ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಬಿಸ್ನೆಸ್ಗಳಲ್ಲೂ ಕೂಡ ಮುನ್ನಡೆ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆಲವೊಂದು ಹೆಂಗಸರು ನಿಮ್ಮ ಒಂದು ಸಾಹಸವನ್ನು ನೋಡಿ ಮತ್ತು ನಿಮ್ಮ ಯಶಸ್ಸನ್ನು ನೋಡಿ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಬಹುದು. ಅದನ್ನೆಲ್ಲದನ್ನು ನೀವು ಇಗ್ನೋರ್ ಮಾಡಿಕೊಂಡು ಗಮನಕ್ಕೆ ತರದೆ ಮುಂದೆ ಹೋಗಬೇಕು. ಧರ್ಮ ಮಾರ್ಗದಲ್ಲಿದ್ದಾಗ ಯಾವುದೇ ರೀತಿಯ ಭಯ ಅವಶ್ಯಕತೆ ಇರೋದಿಲ್ಲ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನವನ್ನು ಮಾಡಿದರೆ ಜನ್ಮಾಂತರದ ಪಾಪಗಳು ನಾಶ, ಪುನರ್ಜನ್ಮ ಇರೋದಿಲ್ಲ, ಭಗವಂತನ ಧಾಮವನ್ನು ಸೇರಬಹುದು. ಶುಭಮಸ್ತು. ಶ್ರೀಕೃಷ್ಣ ಜಯತೆ.